ವೀರ್ ವರ್ಸಸ್ ರೋಬೋಟ್ 10. ಬಾಸ್ ಬಾಸ್ ಏನಿದು? ಇದು ರೋಬೋಟ್ 10 ಅಂತ 10 ತಲೆಗಳ ರೋಬೋಟ್ ಇದು. ಇದರ 10 ತಲೆಗಳಲ್ಲಿ 10 ತರದ ಶಕ್ತಿ ಇದೆ. ಒಂದರಿಂದ ಬೆಂಕಿ ಬಂದ್ರೆ ಮತ್ತೊಂದರಿಂದ ನೀರ್ ಬರುತ್ತೆ, ಒಂದರಿಂದ ಗಾಳಿ ಬಂದ್ರೆ ಮತ್ತೊಂದರಿಂದ ಕಲ್ಲು ಬರುತ್ತೆ. ಇದಲ್ದಲೆ ಪ್ರಕಾಶಮಾನವಾದ ಬೆಳಕು ಕಣ್ಣನ್ನ ಹಾಳು ಮಾಡಿಬಿಡುತ್ತೆ. ಲೇಸರ್ ಬೀಮ್ಸ್, ವೇಗವಾದ ಗಾಳಿ, ಫೈರ್, ಐಸ್ ಮತ್ತು ವಿದ್ಯುತ್, ಇದು ಈ 10 ತಲೆಗಳ 10 ಶಕ್ತಿಯಾಗಿದೆ. You are genius, boss. She is right, boss. She is right. ನಾನೊಬ್ಬ ಜೀನಿಯಸ್. ಬರೀ ಇದ್ರ ರಿಮೋಟ್ ಬಟನ್ ಆನ್ ಮಾಡ್ಬೇಕಾಗುತ್ತೆ ಮತ್ತು ವೀರ್ನ ಕತೆ ಮುಗ್ದೋದಾಗೆ. ನೋಡಿ ಬಾಸ್, ಇದು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಅರೆ ಏನ್ ಮಾಡ್ತಿದ್ಯೋ ಮೂರ್ಖ? ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಡ, ಕಾಪಾಡಿ. ಟಿಂಬಕ್ಟು. ಬಾಸ್, ಯು ಆರ್ ಅ ಜೀನಿಯಸ್ ಬಾಸ್. ಇದ್ರ 10 ತಲೆ ಕೂಡ ಕೆಲಸ ಮಾಡುತ್ತೆ ಬಾಸ್. I am mad. Very, very mad. Stop this. ಬಾಸ್ ಬಾಸ್, ಇರೋ ಜೀನಿಯಸ್. ಈಗ ವೀರ್ ತಪ್ಸ್ಕೊಳಕ್ಕಾಗಲ್ಲ. ವೀರ್ ಕತೆನ ಆಮೇಲೆ ನೋಡ್ಕೊಳ್ತೀನಿ, ಆದ್ರೆ ಇವತ್ತು ನಿನ್ನ ಕತೆ ಮುಗಿಸ್ತೀನಿ. ನೀನು ಉಳಿಯಲ್ಲ. ಇಲ್ಲ, ಕಾಪಾಡಿ. ಇನ್ ಸ್ವಲ್ಪ ತಗೋ ಇಮ್ಲಿ ಮಗು. ವೀರ್, ನೀನು ತಗೋ. ಸಾಕು ತಾತ, ನನ್ನ ಹೊಟ್ಟೆ ತುಂಬಿದೆ. ನನ್ಗೂ ಹೊಟ್ಟೆ ತುಂಬಿದೆ ತಾತ. ಅಜ್ಜ, ನೀವಂತೂ ಚಾಟ್ನ ಮಾಡೇ ಇಲ್ಲ. ನಾನ್ ಹೋಗ್ಬಿಟ್ಟು ಚಾಟ್ನ ತಿನ್ಕೊಂಡ್ ಬರ್ತೀನಿ. ನಿಮ್ನ ನಾನು ಗಾರ್ಡನ್ ಅಲ್ಲಿ ಭೇಟಿ ಮಾಡ್ತೀನಿ. ಸರಿ, ಬಾಯ್. ಅಯ್ಯೋ, ಇಲ್ಲೇನಾಗ್ತಾ ಇದೆ? ನಮ್ಮೂರಲ್ಲಿ ಈ ರೀತಿ ಆಗೋದಿಲ್ಲ. ಓಡಿ. ಬೆಂಕಿ ಉಗ್ಳೋ ರೋಬೋಟ್, ಇದಕ್ಕೆ ಇಷ್ಟೊಂದು ತಾಕತ್ತಿದ್ಯಾ ನನ್ ಚಾಟ್ನೆ ಹಾಳು ಮಾಡೋದಿಕ್ಕೆ? ಇದಕ್ಕೆ ನಾನು ಬುದ್ಧಿ ಕಲಿಸ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಬಾಬಾ, ಯಾರಿಗೆ ಎಷ್ಟು ದಮ್ ಇದೆ ಅಂತ ನೋಡೋಣ ಈಗ್ಲೇ. ಬಾಸ್ ಬಾಸ್, ವೀರ್ ಫ್ರೆಂಡ್ ಚಿಂಟುಗೂ ಕೂಡ 10 ತಲೆ ಇದೆ ಬಾಸ್. ಇದರ ಅರ್ಥ ಏನಂದ್ರೆ ಅವನು ಕೂಡ ರೋಬೋಟೇ. ಡಾಕ್ಟರ್ ಪ್ರೇಮ್ ಸಹಾಯ್ ಕೂಡ 10 ತಲೆ ಇರೋ ರೋಬೋಟ್ ನ ಸೃಷ್ಟಿ ಮಾಡಿದ್ದಾರೆ ಬಾಸ್. ಇದು ಹೇಗ್ ಸಾಧ್ಯ? ಡಾಕ್ಟರ್ ಪ್ರೇಮ್ ಸಹಾಯ್ ಒಬ್ಬ ಕಳ್ಳ. ಅವನು ನನ್ನ ಪ್ಲಾನ್ ನ ಕಳ್ತನ ಮಾಡಿದ್ದಾನೆ, ಮತ್ತದನ್ನ ಕಳ್ತನ ಮಾಡ್ಬಿಟ್ಟು ಒಂದು 10 ಹೆಡೆಡ್ ರೋಬೋಟ್ ಮಾಡ್ಕೊಂಡಿದ್ದಾನೆ. ಆದ್ರೆ ಹೆದರ್ಬೇಡ, ಗೆಲ್ಲೋದು ನನ್ ರೋಬೋಟೇ. ಮಕ್ಕಳೇ, ಬೇಗ ಮನೆಗೆ ಹೋಗಿ. ಯಾರೋ 10 ತಲೆ ಇರುವಂತ ರೋಬೋಟ್ ಊರ್ನಲ್ಲಿ ಏನೇನೋ ಮಾಡ್ತಾ ಇದ್ದಾನೆ. 10 ತಲೆ ಇರೋ ರೋಬೋಟಾ? ಚಲ್ಬಲ್, ಇಮ್ನಿನ ಕರ್ಕೊಂಡು ಮನೆಗೆ ಹೋಗು, ನಾನೀಗ ಬರ್ತೀನಿ. ರೋಬೋ ಬಾಯ್ ಸೂಟ್ ಆನ್. ಇದು ಜಿಂಟು ಅಲ್ವಾ? ಇವನಿಗೆ 10 ತಲೆ ಹೇಗ್ ಬಂದ್ಬಿಡ್ತು?
ಜಿಂಟು ಈ ಹಾದಲ್ಲಿ ಏನ್ ನಿನ್ನ ಅವತಾರ? ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಾನು ಚಾಟ್ ತಿಂತಾ ಇದ್ದೆ. ಓಫೋ ಜಿಂಟು, ಇವನ್ ಕಾಣೆ ಹೇಗಾದ? ಬಾಸ್, ಪ್ರೇಮ್ ಸಹಾಯ ಅವರು ಇನ್ವಿಸಿಬಲ್ ರೋಬೋಟ್ಸ್ ತಯಾರಿಸಿದ್ದಾರೆ ಬಾಸ್. ಆ ರೋಬೋಟ್ಸ್ ಆಗಾಗ ಮಾಯ ಆಗುತ್ತೆ ಬಾಸ್. ಬಾಸ್ ಬಾಸ್, ವೀರ್ ಬಂದ್ಬಿಟ್ಟ ಬಾಸ್. ಆಮೇಲೆ ಇವಾಗ ಅವನು ಏಟ್ ತಿಂತಾ ಇದ್ದಾನೆ ಬಾಸ್. ಆ 10 ತಲೆಯ ಇನ್ವಿಸಿಬಲ್ ರೋಬೋಟ್ ಎಲ್ಲಿ ಹೋಯ್ತು? ಗೊತ್ತಿಲ್ಲ ಬಾಸ್, ನನಗನ್ಸುತ್ತೆ ಅವನು ಕೂಡ ಸೋಲ್ ಒಪ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಅಂತ. ರೋಬೋ ಬಾಯ್ ಹಿಂದೆ. ಈಗೇನ್ ಮಾಡ್ತೀಯ ವೀರ್? ನಿನ್ನನ್ನ ಭೇಟಿಯಾಗಿ ತುಂಬಾ ಖುಷಿ ಅನ್ನಿಸ್ತು, ಆದ್ರೆ ಬೇಜಾರಿನ ಸಂಗತಿ ಮತ್ತೆ ನನ್ನನ್ನ ಮೀಟ್ ಮಾಡಕ್ ಆಗೋದಿಲ್ಲ. ಬಾಯ್. ಬಿಟ್ಬಿಡು ರೋಬೋ ಬಾಯ್ನ, ಬಿಟ್ಬಿಡು ಬಿಟ್ಬಿಡು. ವೀರ್, ವೀರ್ ಕಾಪಾಡು. ಥ್ಯಾಂಕ್ ಯು ರೋಬೋ ಬಾಯ್. ನಿನ್ ಹತ್ರ ಮನೆಗೆ ಹೋಗು ಅಂತ ಹೇಳ್ದೆ ತಾನೆ? ನೀನ್ ಸುಮ್ನೆನೇ ಇರಲ್ಲ. ನಿನ್ನ ಮೊದ್ಲು ಮನೆಗ್ ಬಿಟ್ಟು ಆಮೇಲೆ ಅವನ್ನ ನೋಡ್ಕೋತೀನಿ. ಅರೆ ಏನ್ ಹೇಳಿ, ನೀನ್ ಎಲ್ಲಿಂದ ಬಂದ್ಯಪ್ಪ? 10 ಪುರಿ ತಿಂದು ನನ್ನ ಇಡೀ ಅಂಗಡಿ ಖಾಲಿ ಮಾಡ್ಬಿಟ್ಟಿದ್ಯಾ. ನಾನ್ ಇನ್ನೇನ್ ಮಾಡ್ಲಿ? ನನ್ನ ಹಳ್ಳಿಗೆ ಹೋಗ್ಬಿಡ್ತೀನಿ, ಇನ್ಯಾವತ್ತೂ ವಾಪಸ್ ಈ ಕಡೆ ಬರಲ್ಲ. ಅವನ್ಗೆ 10 ತಲೆ ಅಲ್ಲ 20 ತಲೆ ಇರಲಿ, ಆದ್ರೆ ಕಮಾಂಡ್ ಸಿಸ್ಟಮ್ ಒಂದೇ ಆಗಿರುತ್ತೆ. ಯಾವ ತಲೆಯಿಂದ ವೈರ್ ಕನೆಕ್ಷನ್ ಇರುತ್ತೋ ಅದೇ ಕಮಾಂಡ್ ಸಿಸ್ಟಮ್ ಆಗಿರುತ್ತೆ. ಓಕೆ ತಾತ. ಇಮ್ಲಿ, ನೀನ್ ಮತ್ತೆ ಅಲ್ಲಿಗೆ ಬರ್ಬೇಡ. ಸೇಫ್ಟಿ ವಾಲ್ ಆನ್. ಈಗ ನೋಡೋಣ ಅವನ ಕಮಾಂಡ್ ಸೆಂಟರ್ ಎಲ್ಲಿದೆ ಅಂತ. ಎಲ್ಲಿದೆ? ಓ, ಹಾಗಿದ್ರೆ ಇದ್ರ ಕಮಾಂಡ್ ಸೆಂಟರ್ ಇಲ್ಲಿದೆ. Drilling suit on. ನಾನು ಏನ್ ಮಾಡ್ತಾ ಇದ್ದೀನಿ?
ವೀರ್ ಆ 10 ತಲೆ ಇರುವಂತ ರೋಬೋಟ್ ಎಲ್ಲೋಯ್ತು? ಥ್ಯಾಂಕ್ ಯು ರೋಬೋ ಬಾಯ್, ನೀನು ಆ 10 ತಲೆಯ ರೋಬೋಟ್ ನ ಹೊಡೆದು ಓಡಿಸ್ಬಿಟ್ಟೆ ಅಲ್ವಾ? ಹೌದು ಜಿಂಟು, ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಿತ್ತು. ಎಲ್ರು ನಿನ್ 10 ತಲೆ ಜಿಂಟು ಆಗಿದ್ದನ್ನ ನೋಡಿದ್ದಾರೆ. ಬೇಗ ಇದನ್ನೆಲ್ಲ ಅವರಿಂದ ಮಾರ್ಸು. ಮಿಸ್ಟರ್ ಚಡ್ಡಾ, ನೀವೇನೋ ಕೇಳ್ತಿದ್ರಲ್ಲ ಇವನ್ ಹತ್ರ. ಇಲ್ಲಪ್ಪ, ನಾನೇ ಕೇಳಲಿ. ಇಮ್ಲಿ ಆ 10 ತಲೆಯ ರೋಬೋಟ್ ಎಲ್ಲಿದ್ದಾನೆ? ಬಂದ ನೋಡು ನಮ್ಮ ಲೇಟ್ ಲತೀಫು. ಎಲ್ಲ ಆದ್ಮೇಲೆ ಬರ್ತಾನೆ, ಏನಾಯ್ತು ಅಂತ ಕೇಳ್ಬಿಟ್ಟು ಹೋಗ್ತಾನೆ. ಆಗ್ಲೇ ರೋಬೋ ಬಾಯ್ ಬಂದು ಅವನ್ನ ಹೊಡೆದು ಓಡಿಸ್ದ. ಆ 10 ತಲೆ ಪೀಸ್ ಆಗೋವರೆಗೂ ಚೆನ್ನಾಗ್ ಹೊಡ್ದ. ಓ, ಏನಾದ್ರೂ ಆದ್ರೆ ನೆಕ್ಸ್ಟ್ ಟೈಮು ರೋಬೋ ಬಾಯ್ ಬದಲು ನೀನ್ ನನ್ನ ಕರೆಯೋಣ, ಓಕೆನಾ?